ಭಾರತದಲ್ಲಿ ಐತಿಹಾಸಿಕ ಎಐ ಶೃಂಗಸಭೆ ನಡೀತಾ ಇದೆ. ಈ ಎಐ ಶೃಂಗಸಭೆಯಲ್ಲಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಸೇರಿದಂತೆ 100 ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಇದೇ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ಒಪ್ಪಂದಗಳಿಗೂ ಕೂಡ ಸಹಿ ಬಿದ್ದಿದೆ. ಕೋಲಾರದಲ್ಲೂ ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಘಟಕಕ್ಕೂ ಇದೇ ವೇಳೆ ದೊಡ್ಡ ಅನುಕೂಲವಾಗಲಿದೆ. ವೇಮಗಲ್ ಹೆಲಿಕಾಪ್ಟರ್ ಘಟಕ ಉದ್ಘಾಟನೆಗೂ ಮೊದಲು ಫ್ರಾನ್ಸ್ ಅಧ್ಯಕ್ಷ ತಮ್ಮ ಪತ್ನಿ ಜೊತೆ 26/11 ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ತಾಜ್ ಹೋಟೆಲ್ನಲ್ಲಿ ಸಂತಾಪ ಸೂಚಿಸಿದರು. ಮುಂಬೈ ಉಗ್ರ ದಾಳಿಯನ್ನ ಖಂಡಿಸಿದ ಉಭಯ ನಾಯಕರು ಬಳಿಕ ಮಹಾರಾಷ್ಟ್ರದ ಲೋಕಭವನದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಜಗತ್ತು ಅನಿಶ್ಚಿತತೆಯ ಅವಧಿಯನ್ನ ಎದುರಿಸುತ್ತಿದೆ. ಈ ವಾತಾವರಣದಲ್ಲಿ ಭಾರತ ಫ್ರಾನ್ಸ್ ಪಾಲುದಾರಿಕೆ ಜಾಗತಿಕ ಸ್ಥಿರತೆಗೆ ಒಂದು ಶಕ್ತಿಯಾಗಿದೆ ಅಂದ್ರು ಮೋದಿ. फ्रेंड्स, वर्ष 2026 भारत और यूरोप के संबंधों में एक टर्निंग पॉइंट है. कुछ ही दिन पहले हमने यूरोपियन यूनियन के साथ भारत के इतिहास का सबसे बड़ा और महत्वाकांक्षी फ्री ट्रेड एग्रीमेंट किया. यह फ्री ट्रेड एग्रीमेंट भारत और फ्रांस संबंधों में भी अभूतपूर्व गति लाएगा. ಇನ್ನು ಭಾರತದಲ್ಲಿ ನಡೀತಾ ಇರುವ ಎಐ ಶೃಂಗಸಭೆ ಭವಿಷ್ಯದ ಭಾರತಕ್ಕೆ ಬುನಾದಿ ಹಾಕಲಿದೆ ಅಂದ್ರು ರಿಲಯನ್ಸ್ ಜಿಯೋ ಸಂಸ್ಥೆ ಚೇರ್ಮನ್ ಆಕಾಶ್ ಅಂಬಾನಿ. This will always give the motivation for us to develop solutions that benefit all of India. If this vision comes together, it will take India to the next level of nation and realize our dreams of being a trillion-dollar economy. ನಾಳೆ ದೆಹಲಿಯ ಭಾರತ ಮಂಟಪಂನಲ್ಲಿ ಎಐ ಶೃಂಗಸಭೆ ಸಮಾರೋಪ ಸಮಾರಂಭ ನಡೆಯಲಿದೆ. ಭಾರತ ಎಐ ತಂತ್ರಜ್ಞಾನದಲ್ಲಿ ಮತ್ತಷ್ಟು ಒಡಂಬಡಿಕೆಗಳಿಗೆ ಸಹಿ ಹಾಕಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.